ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಭೀಕರ ಪ್ರವಾಹಕ್ಕೆ ನೇಪಾಳ, ಟಿಬೆಟ್ ತತ್ತರಿಸಿ ಹೋಗಿದೆ. ಬಿಹಾರ, ಉತ್ತರ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಬಿಹಾರದ ಸಿಎಂ ನಿನ್ನೆ ಪರಿಶೀಲನಾ ಸಭೆಯನ್ನು ಕೂಡ ಮಾಡ್ತಾರೆ. ಉನ್ನತ ಮಟ್ಟದ ತುರ್ತು ಪರಿಶೀಲನಾ ಸಭೆಯಾಗತ್ತೆ. ಸಂಭಾವ್ಯ ಪ್ರವಾಹ ಎದುರಿಸೋದಕ್ಕೆ ಜಿಲ್ಲೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆಯಾ ಜಿಲ್ಲೆಗಳ ಆಡಳಿತಗಳು ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಡಿ ಭಾಗದ ಭಾರತದ ರಾಜ್ಯಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮ, ನದಿ ತಟದ ಜನರ ಸ್ಥಳಾಂತರಕ್ಕಾಗಿ ಸೂಚನೆಯನ್ನ ನೀಡಲಾಗಿದೆ. ಬಿಹಾರ ಸಿಎಂ ಜೊತೆ ಅಮಿತ್ ಶಾ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳ ಸಿದ್ಧತೆಯ ಬಗ್ಗೆ ಈಗ ಚರ್ಚೆಗಳಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಕ್ಷಣ ಮಾತ್ರದಲ್ಲೇ ಸಂಭವಿಸಿದಂತಹ ಭೀಕರ ಪ್ರವಾಹ ಯಾವ ರೀತಿಯಾಗಿ ನಷ್ಟವನ್ನು ಉಂಟು ಮಾಡಿದೆ, ಅದೆಷ್ಟೋ ಜೀವಗಳನ್ನು ಬಲಿ ಪಡೆದುಕೊಂಡಿದೆ. ಇನ್ನು ಕೆಲವರು ನಾಪತ್ತೆಯಾಗಿದ್ದಾರೆ, ಅವರನ್ನು ಹುಡುಕುವಂಥ ಕೆಲಸವನ್ನು ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನದಿ ಪಾತ್ರದಲ್ಲಿ ಇರುವಂತಹ ಜನರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರದ ಸಿಎಂ. ಅಲರ್ಟ್ ಆಗಿರಬೇಕು, ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಅಂತಹ ಒಂದು ಸ್ಥಿತಿ ಸದ್ಯ ನೇಪಾಳದಲ್ಲಿ ನಿರ್ಮಾಣ ಆಗಿದೆ. ಸಾಕಷ್ಟು ಸಾವು ನೋವಿಗೂ ಕೂಡ ಈ ಒಂದು ಪ್ರವಾಹ ಕಾರಣ ಆಗಿದೆ. ಈ ರೀತಿಯಾಗಿ ಸಿಎಂ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. पूरी तरह हाई लेवल टीम गठन कर दिया गया है। चीफ सेक्रेटरी, डीजीपी इसको मॉनिटरिंग कर रहे हैं और तुरंत मैं भी इसको बैठक कर रहा हूँ। जरूरत पड़ा तो मैं स्वयं भी वाल्मीकि करने जाऊँगा। एकदम उस पर पूरी तरह हाई लेवल टीम गठन कर दिया गया है। चीफ सेक्रेटरी, डीजीपी इसको मॉनिटरिंग कर रहे हैं और तुरंत मैं भी इसको बैठक कर रहा हूँ। जरूरत पड़ा तो मैं स्वयं भी वाल्मीकि करने जाऊँगा। एकदम उस पर पूरी तरह